ಹೌದು, ಆಲದ ಗಿಡ ಯಾಕೆ ಬೆಳೆಸ್ತದಪ್ಪ ಇನ್ನೊಂದು ಗಿಡವನ್ನು ಬಿಡೋದಲ್ಲೇ? ಯಾಕೆ ಯಡಿಯೂರಪ್ಪನವರು ಇವ್ರನ್ನ ಬೆಳೆಸಬೇಕು? ಯಾಕಂದರೆ ಇವರು ಸ್ವಭಾವವನ್ನು ಆರಂಭದಲ್ಲಿ ಗುರುತು ಮಾಡಿದರು. ಮುಂಗೋಪದ ತಮ್ಮ ವೈರಿಯದ ಲಿಂಗಾಯತರು ಇನ್ನೊಬ್ಬ ಲಿಂಗಾಯತರು ಬೆಳೆಸೋಕ್ಕೆ ಸಾಧ್ಯ ಇಲ್ಲ, ಬೆಳೆಸೋದಿಲ್ಲ. ಇದು ರಾಜಕೀಯದಲ್ಲಿ ಅವ್ರಿಗೆ ಗೊತ್ತಿದ್ದ ವಿಷಯ ಅದು. ಆದರೂ ಯಡಿಯೂರಪ್ಪನ ಟಾರ್ಗೆಟ್ ಮಾಡ್ಕೊಂಡು ಬಂದರು. ಅವರಿಗೆ ಆಗದಂಥ ಜನ ಇವರು ಸಪೋರ್ಟ್ ಮಾಡಿದರು. ಸ್ವಲ್ಪ ಅವ್ರು ಜ್ಞಾನ ಬೇಕಲ್ಲ. ನನ್ನ ಶಕ್ತಿ ಅಷ್ಟೇ. ಇವರೆಲ್ಲ ನಾಳೆ ಹಿಂದೆ ಸರ್ ನೀವು ಎಲ್ಲಿದ್ದಾರೆ? ಬಿ ಎಲ್ ಸಂತೋಷ್ ಅವರು ಎಲ್ಲಿದ್ದಾರೆ? ರಮೇಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ? ಈ ನಮ್ಮ ಕುಮಾರ ಬಂಗಾರಪ್ಪನವರು ಎಲ್ಲಿದ್ದಾರೆ? ಇವರೆಲ್ಲ ಅರವಿಂದ್ ಲಿಂಬಾವಳಿ ಅವರು ಎಲ್ಲಿದ್ದಾರೆ? ಇವ್ರು ಯಾರೂ ಮಾತಾಡ್ತಾ ಇಲ್ಲ. ಇದಕ್ಕೆ ಕಾರಣ ಏನಂದ್ರೆ ಯತ್ನಾಳ್ ನಾಲಿಗೆ ಒಂದು ಕಾಲಕ್ಕೆ ಇದನ್ನು ದೊಡ್ಡ ಒಂದು ಅಸ್ತ್ರಾಗಿ ಮಾಡ್ಕೊಂಡಿದ್ರು ಅವರು. ಆ ಅಸ್ತ್ರ ಇವತ್ತು ಏನಾಗಿಬಿಟ್ಟಿದೆಪ್ಪ ಅಂದ್ರೆ ಟುಸ್ಸಾಗಿ ಹೋಗಿಬಿಟ್ಟದ. ಯಾವಾಗಲೂ ಒಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಮ್ಮೆಲ್ಲ ಹಚ್ಚ ಮಾಡಬೇಕಾಗ್ತದೆ. ಅದನ್ನು ಮಾಡಲಿಲ್ಲ. ಇವತ್ತು ಅದನ್ನು ಹೊಡೆದು ಬೀಳ್ತಾಯಿದೆ. ಸ್ವತಃ ಇವ್ರ ಮೇಲೆ ವಿಶ್ವಾಸ ಇಟ್ಟಂಥ ಸ್ವಾಮೀಜಿಯವ್ರಿಗೂ ಸಹ ತೊಂದರೆ ಕೊಡ್ತಾಯಿದೆ. ಇನ್ನು ಪಂಚಪೀಠ ಮಾಡಬೇಕು ಕುಳಿತಿದ್ದಾರೆ ಇವರು ವಿರೋಧಿಗಳೆಲ್ಲ. 5 ಪೀಠ ಮಾಡಿ ಒಂದು ಹೆಣ್ಣು ಮಗಳನ್ನು ನೇಮಿಸಿ, ಇನ್ನುಳಿದ ಕಡೆ ಮತ್ತು ಬೇರೆ ಬೇರೆ ಸ್ವಾಮಿಗಳು ನೇಮಿಸಿ ಅಲ್ಲಲ್ಲೇ ಒಂದು ದ್ವೀಪಗಳನ್ನು ಮಾಡಿಬಿಡುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಈ ನಮ್ಮ ಯತ್ನಾಳರು ಮತ್ತು ಅವ್ರ ಬಾಯಿ ಯಾವಾಗಲೂ ವಿಚಾರ ಮಾಡಿ ಮಾತಾಡಬೇಕ್ರಿ. ಯಾವುದನ್ನಾದರೂ ಪಕ್ಷ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಪಕ್ಷಗಳು ತಿನ್ನೋ ಮಾತು ಮಾತಾಡಿದ್ರು. ಇದು ಓರಿದು ಹೌದು, ಆರಂಭದಿಂದ ಗೊತ್ತದ, ಎಲ್ಲರಿಗೂ ಗೊತ್ತದ. ಯಡಿಯೂರಪ್ಪ ಸಪೋಸ್ ಇವ್ರನ್ನ ಬೆಳೆಸಿದ್ರೆ ಉತ್ತರ ಕರ್ನಾಟಕದಲ್ಲೇ ಪ್ರಭಾವಿ ನಾಯಕ ಆಗ್ತಾರೆ. ಪಂಚಮಸಾಲಿ ಅವ್ರ ಹಿಂದೆ ದೊಡ್ಡ ಸಮುದಾಯ, ಅವ್ರು ಯಾವ ಸಮುದಾಯ ನಿಮಗೂ ಗೊತ್ತದ. ಅಂದಾಗ ತಮ್ಮ ಮಗ್ಗಲ ಮುಳ್ಳನ್ನು ತಾವು ಬೆಳೆಸ್ತಾರೆ. ಇದನ್ನಾದರೂ ಸ್ವಲ್ಪ ತಿಳ್ಕೊಬೇಕಾಯ್ತಲ್ಲ. ನಾವು ಯತ್ನಾಳರು ಮೌನವಾಗಿ ಇದ್ಕೊಂಡಿದ್ರೆ ಇವತ್ತು ದೊಡ್ಡ ಲೀಡರಾಗಿ ಇರ್ತಿದ್ರು. ಸಮಯ ಬಂದಾಗ ಮೊದಲು ಬೆಳಿಬೇಕು, ಬೆಳೆಯೋದು ಪ್ರಥಮವಾಗಿ ಬೆಳೆದು ಹೆಂಗೆ ಜನಸಾಮಾನ್ಯರ ಜೊತೆ ಬೆರಿಬೇಕು. ಅವ್ರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡಬೇಕು. ದೊಡ್ಡ ಬಾಯಿ ಅದ, ವಿರೋಧ ಪಕ್ಷ ಆಗಿ ಕಾಂಗ್ರೆಸ್ ಅದ. ಜನ ಸಮಸ್ಯೆ ತೊಗೊಂಡು ಮುಂದೆ ಹೋಗುವಂಥದ್ದು ಅನೇಕ ವಿಷಯಗಳು ತೊಗೊಂಡು ಇವತ್ತಂತೆ ಹಿಂದುತ್ವ ತೆಗೆದುಕೊಂಡ್ರೆ ಕೆಲಸ ಆಗೋದಿಲ್ಲ. ಯಾಕಂದರೆ ಹಿಂದುತ್ವದ ಠೇಕ ಯಾರು ತೊಗೊಂಡಾರಪ್ಪ ಅಂದರೆ RSS ತೊಗೊಂಡದ. ಅದರೊಳಗೆ ಇದು ಕೂಡ ಬೆಳಿಬೋದಾಗಿತ್ತು. ಯತ್ನಾಳರು ಯಡಿಯೂರಪ್ಪರಿಗಿಂತ ಹೆಚ್ಚಿಗೆ ಬೆಳಿಬೋದಾಗಿತ್ತು. ಆದರೆ ಆ ಕೆಲಸ ಮಾಡ್ಕೊಳ್ಳಿಲ್ಲ, ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ. ಬಿ ಎಲ್ ಸಂತೋಷ್ ಆಯಿತು, ರಮೇಶ್ ಅವರಾಯ್ತು, ಇನ್ನುಳಿದವ್ರಾಯ್ತು, ಎಲ್ಲರಿಗೂ ಸಪೋರ್ಟಿವ್ ಆಗಿದ್ದರು. ಒಳ್ಳೆ ಸಂಘಟನೆ ಮಾಡ್ಕೊಂಡಿದ್ರು. ಸ್ವಲ್ಪ ಸಹನೆ ಬಹಳ ಮಹತ್ವದ್ದು. ಈ ವಿಷಯದಲ್ಲೇ ಯಡಿಯೂರಪ್ಪರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಒಳ್ಳೆ ಬುದ್ಧಿವಂತರು. ತಮ್ಮ ಮಗನ ಬಾಯಿಂದ ಏನೂ ಮಾತಾಡಿಸಲಿಲ್ಲ. ಎಲ್ಲೋ ತಪ್ಪು ಮಾತಾಡಿದ್ರು, ಸಡನ್ನಾಗಿ ಕಾಗಿ ತೊಗೊಂಬಂದು ಅವ್ರಿಗೆ ರೋಡಿಗೆ ಇಳಿಸ್ತಾಯಿದ್ರು. ಇಲ್ಲಪ್ಪ ಹಂಗಾಲಿದ್ದು ಮಾತಾಡೋದು ಈ ರೀತಿ ಹೋಗು. ತನ್ನ ವಿರೋಧಿಗಳು ಏನೋ ಮಾತಾಡಿದ್ರು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗ್ಬೇಡೇನು. ಉತ್ತರ ಕೊಟ್ಟರೆ ಮತ್ತೆ ಬೆಳೀತಿದ್ದ, ಅವರು